ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಸೀನಿಯರ್ ಎಡಿಟರ್ ಸತೀಶ್ ಆಂಜಿನಪ್ಪ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ನಿಜಕ್ಕೂ ಕೂಡ ಈ ಒಂದು ಅಂಕಿಅಂಶಗಳನ್ನು ನೋಡ್ತಾ ಇದ್ರೆ ಬಿಹಾರದ ಇತಿಹಾಸದಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ಕಾಂಗ್ರೆಸ್ದು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರಿಗೆ 95ನೇ ಸೋಲು. ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ ಸತೀಶ್. ಪ್ರಭು, ನಿಜವಾಗ್ಲೂ ಕೂಡ ರಾಷ್ಟ್ರೀಯ ಪಕ್ಷ ಇಡೀ ದೇಶದಲ್ಲೇ ಈಗ ಪ್ರತಿಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್, ಈಗ ರಾಹುಲ್ ಗಾಂಧಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ಆದರೂ ಕೂಡ ಕಾಂಗ್ರೆಸ್ RJD ಜೊತೆ ಮೈತ್ರಿಯನ್ನು ಮಾಡಿಕೊಂಡಿತ್ತು. ಬಿಹಾರದಲ್ಲಿ 61 ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು ಕಾಂಗ್ರೆಸ್. ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿ ಮತಚೋರಿ ವಿಚಾರವಾಗಿ, ಮತ ಕಳ್ಳತನ ವಿಚಾರವಾಗಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಮಾಡಿದ್ರು. ಒಬ್ಬ ಲೋಕಸಭೆಯ ಪ್ರತಿಪಕ್ಷ ನಾಯಕನಾಗಿದ್ದುಕೊಂಡು ನರೇಂದ್ರ ಮೋದಿಯವರ ವಿರುದ್ಧ ಹಾಗೂ BJP ವಿರುದ್ಧ ಸಾಕಷ್ಟು ಪ್ರಚಾರವನ್ನು ಮಾಡಿದ್ರು, ಸಾಕಷ್ಟು ಅಲಿಗೇಷನ್ಸ್ ಮಾಡಿದ್ರು. ಇಂತಹ ಕಾಂಗ್ರೆಸ್ ಇವತ್ತು ಬಿಹಾರ್ನಲ್ಲಿ ಕೇವಲ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಸೊ ಬಹುಶಃ ಗೆಲ್ಲಬಹುದು, ಯಾಕಂದರೆ ಇನ್ನು 2 ರೌಂಡ್ ಸುತ್ತಿನ ಮತ ಎಣಿಕೆ ಮಾತ್ರ ಬಾಕಿ ಇದೆ. ಆ ಒಂದು ಕ್ಷೇತ್ರದಲ್ಲಿ 18,000 ಲೀಡ್ ಇದೆ ಕಾಂಗ್ರೆಸ್. ಹಾಗಾಗಿ ಆ ಒಂದು ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ಲೋದು ಫಿಕ್ಸು. ಆದರೆ ಉಳಿದ 60 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹೀನಾಯ ಸ್ಥಿತಿಗೆ ತಲುಪಿದೆ, ಸೋಲ್ತಾ ಇದೆ. ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ನಾವು ಕಳೆದ 1952ರ ಚುನಾವಣಾ ಇತಿಹಾಸದಿಂದ ಇದುವರೆಗೂ ಬಿಹಾರದಲ್ಲಿ ಗಮನಿಸಿದ್ದೇ ಆದರೆ 1977ರವರೆಗೂ, ಅಂದರೆ ಎಮರ್ಜೆನ್ಸಿ ಏನು ಘೋಷಣೆ ಆಯಿತು 1975 ಮತ್ತು 77 ಈ ಒಂದು ಅವಧಿಯಲ್ಲಿ, ಆಗ ಮಾತ್ರ ಕಾಂಗ್ರೆಸ್ನ ಡೌನ್ಫಾಲ್ ಶುರುವಾಗಿತ್ತು. ಅದಾದ ನಂತರ 1980 ಮತ್ತು 85 ಎರಡರಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಅದಾದ ನಂತರ 1990ರ ನಂತರ ಕಾಂಗ್ರೆಸ್ ಯಾವತ್ತೂ ಕೂಡ ಮ್ಯಾಜಿಕ್ ನಂಬರ್ ರೀಚ್ ಆಗಿರಲಿಲ್ಲ. ಮೈತ್ರಿ ಮಾಡಿಕೊಂಡು ಗೆಲ್ಲುವಂತಹ ಪ್ರಯತ್ನವನ್ನು ಮಾಡ್ತಾ ಇತ್ತು. ಆದರೆ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಕೇವಲ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ತೃಪ್ತಿ ಪಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. 2010ರಲ್ಲಿ ಈಗೇನು ನಾವು ರಿಸಲ್ಟ್ ನೋಡ್ತಾ ಇದ್ದೀವಿ, 2025ರ ರಿಸಲ್ಟ್ NDA ಏನು 207, 208ರ ಒಂದು ಆಸ್ಪಾಸಲ್ಲಿದೆ. 2010ರ ವಿಧಾನಸಭಾ ಚುನಾವಣೆಯಲ್ಲೂ ಇದೇ BJP ಮತ್ತು JDS ಮೈತ್ರಿ ಮಾಡಿಕೊಂಡಿತ್ತು, BJP ಮತ್ತು JDU ಮೈತ್ರಿ ಮಾಡಿಕೊಂಡಿತ್ತು. ಆಗಲೂ ಕೂಡ NDA ಮೈತ್ರಿಕೂಟ 206 ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ಇತಿಹಾಸವನ್ನು ನಿರ್ಮಾಣ ಮಾಡಿತ್ತು. ಇವತ್ತು ಕಾಂಗ್ರೆಸ್ ಕೇವಲ ಒಂದು ಗೆದ್ದಿದೆ. ಆಗ 2010ರಲ್ಲಿ ಕಾಂಗ್ರೆಸ್ 4 ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ಅತ್ಯಂತ ಕಳಪೆ ಪ್ರದರ್ಶನವನ್ನು ಮಾಡಿತ್ತು ಕಾಂಗ್ರೆಸ್. ಅದೇ ತನ್ನ ಕಳಪೆಯ ರೆಕಾರ್ಡನ್ನು ಇವತ್ತು ಕಾಂಗ್ರೆಸ್ ಬ್ರೇಕ್ ಮಾಡಿದೆ ಅಂತ ಹೇಳ್ಬೋದು ಪ್ರಭು. ಕೇವಲ ಒಂದೇ ಒಂದು ಸ್ಥಾನವನ್ನು ಗೆಲ್ಲುವಂಥ ಮುಖಾಂತರ, ಅಂದರೆ ಕಾಂಗ್ರೆಸ್ 60 ಕ್ಷೇತ್ರವನ್ನು ಸೋತಿದೆ. ಇದು ಕೂಡ ಒಂದು ಕಾರಣ ಮಹಾಗಠಬಂಧನ್ ಸೋಲೋದಕ್ಕೆ. ಯಾಕಂದರೆ JDU ಮತ್ತು BJP 101ರಲ್ಲಿ ಸ್ಪರ್ಧೆ ಮಾಡಿತ್ತು. RJD 146 ಸ್ಥಾನವನ್ನು ತೆಗೆದುಕೊಂಡಿತ್ತು. ಸೀಟ್ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ನ ಮನವೊಲಿಕೆ ಕೂಡ ಮಾಡಿತ್ತು RJD, ಅಷ್ಟು ಸ್ಥಾನ ಬೇಡ, ಒಂದು 40 ಸ್ಥಾನದಲ್ಲಿ ಸ್ಪರ್ಧೆ ಮಾಡಿ ನೀವು ಅಂತ. ಬಟ್ ಕಾಂಗ್ರೆಸ್ ಸುಧರಾಮ್ ಒಪ್ಪಿರಲಿಲ್ಲ, ನಮಗೆ 70 ಸ್ಥಾನ ಬೇಕು ಅಂತ ಪಟ್ಟಿಡಿದ್ರು. ಕೊನೆಗೆ 61ರಲ್ಲಿ ಸ್ಪರ್ಧೆ ಮಾಡಿದ್ರು. ಇವತ್ತು 1ರಲ್ಲಿ ಮಾತ್ರ ಗೆಲ್ತಾ ಇದೆ. ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ಯಾವ ಸ್ಥಿತಿಗೆ ಬಂದಿದೆ ಅನ್ನೋದಕ್ಕೆ ಬಿಹಾರ ಎಕ್ಸಾಂಪಲ್ ಆಗ್ತಾ ಇದೆ ಪ್ರಭು. ಇಡೀ ದೇಶದಲ್ಲಿ ಈಗ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ 3 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಬೇರೆ ಯಾವುದೇ ರಾಜ್ಯದಲ್ಲೂ ಕೂಡ ಇಂಡಿಪೆಂಡೆಂಟ್ ಆಗಿ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ. ತಮಿಳುನಾಡಲ್ಲಿ ಮೈತ್ರಿ ಮಾಡ್ಕೊಂಡಿದೆ DMK ಜೊತೆ, ಅದು ಬಿಟ್ಟರೆ ಜಮ್ಮು ಕಾಶ್ಮೀರದಲ್ಲಿ ಒಂದು 4 ಸ್ಥಾನವನ್ನು ಗೆದ್ದಿದೆ, ಅಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡಿದೆ. ಜಾರ್ಖಂಡಲ್ಲೂ ಕೂಡ ಜಾರ್ಖಂಡ್ ಮುಕ್ತಿ ಮೋರ್ಚಾದಲ್ಲಿ ಮೈತ್ರಿ ಮಾಡ್ಕೊಂಡಿದೆ, ಅಲ್ಲೂ ಕೂಡ 2-3 ಸ್ಥಾನವನ್ನು ಮಾತ್ರ ಕಾಂಗ್ರೆಸ್ ಗೆದ್ದಿದೆ. ಈ 3 ಕೋಲೇಷನ್, 3 ಇಂಡಿಪೆಂಡೆಂಟ್ ಸರ್ಕಾರ ಕಾಂಗ್ರೆಸ್ ಇಡೀ ದೇಶದಲ್ಲಿ, ಬೇರೆಲ್ಲೂ ಕೂಡ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಎಂಬಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಪ್ರಭು. ಬಿಹಾರದ ಇವತ್ತಿನ ಫಲಿತಾಂಶ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಪಾಠವನ್ನು ಕಲಿಬೇಕು, ಎಸ್ಪೆಷಲಿ ರಾಹುಲ್ ಗಾಂಧಿ ಆಯ್ಕೆ ಮಾಡಿಕೊಳ್ಳುವಂತಹ ಟಾಪಿಕ್, ಅಂದರೆ ಜನರನ್ನು ರೀಚ್ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ವಾ, ಜನರ ಬಳಿ ಹೋಗೋದಕ್ಕೆ ಏನು ಟಾಪಿಕನ್ನು ಚೂಸ್ ಮಾಡ್ಕೊಬೇಕು, ಮತಚೋರಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ತಪ್ಪ ಅನ್ನೋ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಸ್ವತಃ ಕಾಂಗ್ರೆಸ್ನ ಮೈತ್ರಿ ಪಕ್ಷ RJD ಏನಿತ್ತು, ತೇಜಸ್ವಿ ಯಾದವ್ ಅವರು ಕೂಡ ತಮ್ಮ ಕ್ಯಾಂಪೇನಲ್ಲಿ ಈ ಒಂದು ಮತಚೋರಿಯನ್ನು ಪ್ರಸ್ತಾವ ಮಾಡಲಿಲ್ಲ. ಅವ್ರಿಗೆ ಗೊತ್ತಾಗ್ಬಿಡ್ತು ಬಹುಶಃ ಈ ಮತಚೋರಿಯನ್ನು ಇಟ್ಕೊಂಡು ಹೋದ್ರೆ ನನಗೆ ವೋಟ್ ಬರಲ್ಲ ಅಂತ. ಬಟ್ ಕಾಂಗ್ರೆಸ್ಗೆ ಬೇರೆ ದಾರಿಯೇ ಇರಲಿಲ್ಲ. ರಾಹುಲ್ ಗಾಂಧಿ ಶುರು ಮಾಡಿದ್ದು, ಅದ್ರ ಬಗ್ಗೆ ಮಾತಾಡಲೇಬೇಕಾಗಿತ್ತು. ಹಾಗಾಗಿ ಕಾಂಗ್ರೆಸ್ ಕೇವಲ ಮತಚೋರಿಯನ್ನು ಕೂಡ ಇಟ್ಕೊಂಡೇ ಹೋಗ್ತಿತ್ತು. ಇವತ್ತು ಕೂಡ ಕಾಂಗ್ರೆಸ್ ಸೋತ ನಂತರ, BJP ಗೆದ್ದ ನಂತರ ಅವ್ರು ಮಾಡ್ತಿರ್ತಕ್ಕಂಥ ಬಹು ದೊಡ್ಡ ಆರೋಪ ಚುನಾವಣಾ ಆಯೋಗ ಮತ್ತು ಮತಚೋರಿ ಎರಡೂ ಕೂಡ ಎರಡರ ಒಂದು ಹೊಂದಾಣಿಕೆಯಿಂದಾಗಿ ನಾವು ಸೋತ್ವಿ ಅನ್ನೋ ಒಂದು ಮಾತನ್ನು ಕಾಂಗ್ರೆಸ್ ಹೇಳ್ತಾ ಇದೆ. ಬಟ್ ನಿಜಕ್ಕೂ ಕೂಡ ದುರಾದೃಷ್ಟ, ರಾಷ್ಟ್ರೀಯ ಪಕ್ಷ ಪ್ರತಿಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಕೇವಲ 1 ಸ್ಥಾನ ಮಾತ್ರ ಗಳಿಸಿರೋದು ನಿಜಕ್ಕೂ ಕೂಡ ದುರಂತ ಅಂತ ಹೇಳ್ಬೋದು ಪ್ರಭು.
ಸತೀಶ್, ಈಗ ನಿಜಕ್ಕೂ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆ ಇರೋದು ನಿಜಕ್ಕೂ ಒಂಥರ ಗಂಭೀರ ವಿಚಾರ ಅದು. ಅದರ ಜೊತೆಗೆ ಅಷ್ಟೆಲ್ಲ ಆಶ್ವಾಸನೆಗಳು, ಅಷ್ಟೆಲ್ಲ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಕೂಡ ಕಾಂಗ್ರೆಸ್ ಎಲ್ಲಿ ಎಡುತ್ತಾ ಇದೆ ಅಂತ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ಳೋದಕ್ಕೆ, ಅದು ಮುಂಬರುವಂತ ಚುನಾವಣೆಗಳಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಇದೊಂಥರ ದಿಕ್ಸೂಚಿನ ಹೇಗೆ ಅಂತ? ಪ್ರಭು, ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಇಡೀ ದೇಶ ಕಾಯ್ತಾ ಇತ್ತು. ಅದು ರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ ಬಿಹಾರಕ್ಕೆ ಮಾತ್ರ ಅದು ದಿಕ್ಸೂಚಿ ಆಗುತ್ತೆ ಅನ್ಕೊಂಡಿರಲಿಲ್ಲ. ಯಾಕಂದ್ರೆ 2026ಕ್ಕೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಕೂಡ ಇದೆ. ವಿಶೇಷವಾಗಿ ಬಿಹಾರದಲ್ಲಿ ಮಹಾ ಮೈತ್ರಿ ಆಗಿತ್ತು. ಹೀಗಾಗಿನೇ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಆದರೂ ಕೂಡ ಮೈತ್ರಿ ಸರ್ಕಾರಗಳೇ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಮುನ್ಸೂಚನೆ ಸಿಗ್ತಾ ಇತ್ತು. ಅದಕ್ಕೆ ಬಿಹಾರ ಚುನಾವಣಾ ಫಲಿತಾಂಶ ತುಂಬ ನಿರೀಕ್ಷೆಯನ್ನ ಉಂಟು ಮಾಡಿತ್ತು. ಇಡೀ ದೇಶ ಕಾಯ್ತಾ ಇತ್ತು ಏನಾಗಬಹುದು ಅಂತ. ಯಾಕಂದ್ರೆ ಈಗಾಗಲೇ NDA ಸರ್ಕಾರ, ಭಾರತ ಸರ್ಕಾರ ಏನಿದೆ, NDA ಸರ್ಕಾರ ಕೇವಲ BJPಯಿಂದ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಅಲ್ಲ. ಅಲ್ಲೂ ಕೂಡ ನಿತೀಶ್ ಕುಮಾರ್ ಇದ್ದಾರೆ, JDU ಮತ್ತು ಚಂದ್ರಬಾಬು ನಾಯ್ಡು TDPಯ ನಾಯಕರು, ಆಂಧ್ರ CM ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಫಲಿತಾಂಶ BJPಗೆ ಅಥವಾ NDAಗೆ ಉಲ್ಟಾ ಆದರೆ ಭವಿಷ್ಯದಲ್ಲಿ ಏನಾಗ್ಬೋದು ಭಾರತ ಸರ್ಕಾರ ಅನ್ನೋ ರೀತಿಯಾಗಿ ಚಿಂತೆ ಆಗ್ತಾ ಇತ್ತು. ಜೊತೆಗೆ ಕಾಂಗ್ರೆಸ್ಗೆ ಅಥವಾ RJDಗೆ, ಈ ಎರಡು ಅಂದರೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಮತ್ತು ಪ್ರಾದೇಶಿಕ ಪಕ್ಷ RJD ಎರಡಕ್ಕೂ ಕೂಡ ಒಂದು ರೀತಿ ಬೂಸ್ಟ್ ಸಿಗಬಹುದಾ ದೇಶದಲ್ಲಿ ಬೇರೆ ಪ್ರಾದೇಶಿಕ ಪಕ್ಷಗಳಿಗೆ, ವಿಶೇಷವಾಗಿ ಇಂಡಿಯಾ ಮೈತ್ರಿ ಕೂಡ ಏನಿತ್ತು ಅವುಗಳಿಗೆ ಒಂದು ರೀತಿ ಬಲ ಸಿಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಬಟ್ ಬಿಹಾರದ ಇವತ್ತಿನ ಫಲಿತಾಂಶ ಇಂಡಿಯಾ ಮೈತ್ರಿಕೂಟವನ್ನು ಬಹುಶಃ ಮತ್ತಷ್ಟು ದುರ್ಬಲ ಮಾಡಬಹುದು. ಕಾಂಗ್ರೆಸ್ ಜೊತೆ ಹೋದರೆ ಅವರ ಮೈತ್ರಿ ಪಕ್ಷ ಆಗಿರ್ತಕ್ಕಂಥ ನಮಗೂ ಕೂಡ ಸೋಲಾಗಬಹುದು ಅನ್ನೋ ಒಂದು ನಿರ್ಧಾರಕ್ಕೆ ಬರಬಹುದು. ಈಗಾಗಲೇ AAP ಕಾಂಗ್ರೆಸ್ನಿಂದ ಅಂತರವನ್ನು ಕಾಯ್ದುಕೊಂಡಿದೆ. ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಅವರು ಕೂಡ ಕಾಂಗ್ರೆಸ್ನಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಪ್ರಭು. ಹೀಗಾಗಿ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಎಲೆಕ್ಷನ್ ತಮಿಳುನಾಡು ಬಹುದೊಡ್ಡ ರಾಜ್ಯ, ಕ್ಷೇತ್ರವನ್ನು ನೋಡಿದಾಗ ಲೋಕಸಭೆಯಲ್ಲೂ ಕೂಡ ಬಹುದೊಡ್ಡ ರಾಜ್ಯ. ಹೀಗಾಗಿ ಇದು ಏನಾದರೂ ಎಫೆಕ್ಟ್ ಆಗಬಹುದಾ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ? ಕಾದು ನೋಡಬೇಕು ಪ್ರಭು. ಈಗ ಕಾಂಗ್ರೆಸ್ದು ಬರೀ ಸೋಲಲ್ಲ, ಹೀನಾಯ ಸೋಲು. ಈ ಹೀನಾಯ ಸೋಲು ಬಗ್ಗೆ ಕಾಂಗ್ರೆಸ್ ಏನಾದರೂ ಪ್ರತಿಕ್ರಿಯೆ ಮಾಡಿದೆ? ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಮುಂಬರುವಂತ 2028ಕ್ಕೆ ಇದೇನಾದರೂ ಅಫೆಕ್ಟ್ ಆಗ್ಬೋದಾ ಅಂತ? ಪ್ರಭು, ಈ ಕರ್ನಾಟಕದ ಮಟ್ಟಿಗೆ ಇದು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಬೇಸ್ ಇದೆ. ನಾಟ್ ರಾಹುಲ್ ಗಾಂಧಿ ಅಂತಲ್ಲ ಅಥವಾ ಕಾಂಗ್ರೆಸ್ ಅಂತಲ್ಲ, ಲೀಡರ್ಶಿಪ್ ಕಾಂಗ್ರೆಸ್ನ ನಾಯಕರು ಗಮನಿಸಿದಾಗ ತುಂಬ ದೊಡ್ಡ ನಾಯಕರಿದ್ದಾರೆ. ಕಾಂಗ್ರೆಸ್ ಕೇವಲ ರಾಹುಲ್ ಗಾಂಧಿಯನ್ನು ನೆಚ್ಚಿಕೊಂಡು ಕರ್ನಾಟಕದ ಎಲೆಕ್ಷನ್ಗೆ ಹೋಗುವಂಥ ಅನಿವಾರ್ಯತೆ ಕರ್ನಾಟಕದ ಕಾಂಗ್ರೆಸ್ಗೆ ಇಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯ ಅಟ್ ಪ್ರೆಸೆಂಟ್ CM ಆಗಿದ್ದಾರೆ, ಮಾಸ್ ಲೀಡರ್. ಜೊತೆಗೆ DK ಶಿವಕುಮಾರ್ ಕೂಡ ಕಾಂಗ್ರೆಸ್ನ ಮಾಸ್ ಲೀಡರ್. ಹಾಗಾಗಿ ಬೇರೆ ಬೇರೆ ಸಚಿವರು ಕೂಡ ಇದ್ದಾರೆ. ಕರ್ನಾಟಕದಲ್ಲಿ ಒಂದೊಂದು ಪ್ರಾಂತಕ್ಕೆ ಸಂಬಂಧಪಟ್ಟಂತೆ ಅದರದ್ದೇ ಅಂತ ಒಂದು ಸಮುದಾಯದ ನಾಯಕರಾಗಿರ್ಬೋದು, ಪ್ರಾಂತ್ಯದ ನಾಯಕರಾಗಿರ್ಬೋದು ಕರ್ನಾಟಕದಲ್ಲಿ ಇರೋದ್ರಿಂದ ರಾಹುಲ್ ಗಾಂಧಿಯನ್ನು ನೆಚ್ಚಿಕೊಳ್ಳುವಂಥ ಅನಿವಾರ್ಯ ಕರ್ನಾಟಕ ಕಾಂಗ್ರೆಸ್ಗೆ ಇಲ್ಲ. ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿನಾರಿಯೋ ಚೇಂಜ್ ಆಗುತ್ತೆ. ವಿಶೇಷವಾಗಿ ಬಿಹಾರ ಅಂತ ಉತ್ತರ ಭಾರತದ ರಾಜ್ಯಗಳಲ್ಲಿ ರಾಹುಲ್ ಗಾಂಧಿನೇ ಫೇಸ್ ಆಫ್ ದ ಪಾರ್ಟಿ, ಫೇಸ್ ಆಫ್ ದ ಸ್ಟೇಟ್ ಆಗಿರ್ತಕ್ಕಂಥ ವಿಚಾರದಲ್ಲಿ ಕಾಂಗ್ರೆಸ್ ಈ ಒಂದು ಸೋಲನ್ನು ಅನುಭವಿಸಿದೆ. ಕರ್ನಾಟಕದಲ್ಲಿ 2028ಕ್ಕೆ ಚುನಾವಣೆ ಇದೆ. ಈಗಾಗಲೇ ಬಹುದೊಡ್ಡ ಮ್ಯಾಂಡೇಟ್ ಬಂದಿತ್ತು ಕಾಂಗ್ರೆಸ್ಗೆ, 140 ಶಾಸಕರಿದ್ದಾರೆ. ಹೀಗಾಗಿ ಅಷ್ಟು ಸುಲಭ ಅಲ್ಲ 2028ಕ್ಕೆ ಯಾರ ನಾಯಕತ್ವ ವಹಿಸುತ್ತೆ, ನೆಕ್ಸ್ಟ್ ನಾಯಕತ್ವ ಬದಲಾವಣೆ ಆಗುತ್ತೆ, ಇವೆಲ್ಲವೂ ಕೂಡ ಚರ್ಚೆ ಆಗ್ತಿದೆ. ಬಿಹಾರ ಫಲಿತಾಂಶದ ಬಳಿಕ ಆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಕೆಲವೊಂದಿಷ್ಟು ಗೊಂದಲ ಉಂಟಾಗಬಹುದು. ನೋಡಬೇಕು ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.